ಕದನ ವಿರಾಮ ಬಗ್ಗೆ ಇಸ್ರೇಲ್ ಜೊತೆ ಚರ್ಚೆಗೆ ನಿರ್ಧಾರ. ಇಸ್ರೇಲ್ ಜೊತೆ ಮಾತುಕತೆಗೆ ಸಿದ್ಧ ಅಂತ ಇರಾನ್ ಹೇಳ್ತಾ ಇದೆ. ಯುದ್ಧ ನಿಲ್ಲಿಸೋಕೆ ಅಮೆರಿಕ ಮಧ್ಯಸ್ಥಿಕೆ ವಹಿಸೋದಕ್ಕೆ ಮನವಿ ಮಾಡಲಾಗಿದೆ. ದಾಳಿಯನ್ನು ನಿಲ್ಲಿಸುವಂತೆ ಇಸ್ರೇಲ್ಗೆ ಸೂಚಿಸೋಕೆ ಮನವಿ ಮಾಡಲಾಗಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಮನವಿ ಮಾಡಿದ ಇರಾನ್. ಪರಮಾಣು ಸಂಬಂಧ ಮಾತುಕತೆಗೂ ಮುಂದಾದ ಇರಾನ್. ಸೌದಿ, ಕತಾರ್, ಒಮನ್ ಮಧ್ಯಸ್ಥಿಕೆ ವಹಿಸೋದಕ್ಕೆ ಕೂಡ ಇದೇ ಸಂದರ್ಭದಲ್ಲಿ ಮನವಿಯನ್ನ ಮಾಡಲಾಗಿದೆ. ಈಗಾಗಲೇ ಅಕ್ಕಪಕ್ಕದ ರಾಷ್ಟ್ರಗಳು ಶಾಂತಿಯನ್ನ ಕಾಪಾಡಿಕೊಳ್ಳಿ ಅನ್ನೋದನ್ನ ಸೂಚಿಸಲಾಗಿತ್ತು. ಆಗ ಎರಡೂ ದೇಶಗಳು, ಇರಾನ್ ಮತ್ತು ಇಸ್ರೇಲ್ ಎರಡೂ ದೇಶಗಳು ಯಾವುದೇ ಕಾರಣಕ್ಕೂ ಶಾಂತಿ ಕಾಪಾಡೋದು ಏನಿಲ್ಲ, ನಮ್ಮ ಕೆಪಾಸಿಟಿ ಇದೆ ಅಂತ ಪೌರುಷಕ್ಕೆ ಮುಂದಾಗಿತ್ತು. ಇದೀಗ ಕದನ ವಿರಾಮಕ್ಕೆ ಇರಾನ್ ಸರ್ಕಾರ ಮುಂದಾಗ್ತಾ ಇರೋದು. ಕದನ ವಿರಾಮ ಬಗ್ಗೆ ಇಸ್ರೇಲ್ ಜೊತೆ ಚರ್ಚೆಗೆ ನಿರ್ಧರಿಸಲಾಗಿದೆ. ಇಸ್ರೇಲ್ ಜೊತೆ ಮಾತುಕತೆಗೆ ಸಿದ್ಧ ಅಂತ ಇರಾನ್ ಹೇಳ್ತಾ ಇದೆ. ಯುದ್ಧ ನಿಲ್ಲಿಸೋಕೆ ಅಮೆರಿಕ ಮಧ್ಯಸ್ಥಿಕೆ ವಹಿಸಲಿ ಅಂತ ಕೂಡ ಇದೇ ಸಂದರ್ಭದಲ್ಲಿ ಮನವಿಯನ್ನು ಕೂಡ ಮಾಡಲಾಗಿದೆ. ದಾಳಿಯನ್ನು ನಿಲ್ಲಿಸುವಂತೆ ಇಸ್ರೇಲ್ಗೆ ಸೂಚಿಸಿ ಅಂತ ಮನವಿ ಮಾಡಿರೋದು. ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಮನವಿ ಮಾಡಿದ್ದಾರೆ ಇರಾನ್ ಅನ್ನೋದು ಗೊತ್ತಾಗ್ತಾ ಇದೆ. ಪರಮಾಣು ಸಂಬಂಧ ಮಾತುಕತೆಗೂ ಇರಾನ್ ಮುಂದಾಗ್ತಾ ಇದೆ. ಹಾಗೇನೆ ಸೌದಿ, ಕತಾರ್, ಒಮನ್ ಎಲ್ಲವೂ ಕೂಡ ಮಧ್ಯಸ್ಥಿಕೆ ವಹಿಸಬೇಕು ಅಂತ ಮನವಿ ಮಾಡಲಾಗಿದೆ.